ಹೆಲೋ ಗೈಸ್, ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿ ಸಿ, ಪಿ ಎಸ್ ಐ, ಎಸ್ ಡಿ ಎ, ಎಫ್ ಡಿ ಎ, ಗ್ರೂಪ್ ಸಿ, ಆರ್ ಆರ್ ಬಿ, ಎಸ್ ಎಸ್ ಸಿ, ಕೆ ಎಸ್, ಐ ಎ ಎಸ್ ಎಕ್ಸಾಮ್ಗೆ ಕ್ರೀಡಾ ವಿಭಾಗದಲ್ಲಿ ಕೇಳ್ತಕ್ಕಂತಹ ಟಾಪ್ 50 ಕ್ವಶನ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ, ಇವೆಲ್ಲ ಜಿ ಕೆ ಪ್ರಶ್ನೆಗಳಾಗಿರುತ್ತೆ. ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ನೋಡೋಣ ಬನ್ನಿ. ನೋಡಿ, ಮೊದಲನೇ ಪ್ರಶ್ನೆ ಹೀಗಿರುತ್ತೆ: ಯೂರೋ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಬ್ಯಾಡ್ಮಿಂಟನ್, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಟೇಬಲ್ ಟೆನ್ನಿಸ್, ಆಪ್ಷನ್ ಡಿ ಹಾಕಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಫುಟ್ಬಾಲ್ ಸರಿಯಾಗಿದೆ. ಯೂರೋ ಕಪ್ಗೆ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ ಒಂದು ಕಪ್ ಆಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಎರಡನೇ ಪ್ರಶ್ನೆ: ಕೆಳಗಿನ ಯಾವ ಆಟಗಳಿಗೆ ಅಥವಾ ಕ್ರೀಡೆಗಳಿಗೆ ರಿಂಗ್ ಎಂಬ ಪದವನ್ನು ನೆಲ ಅಥವಾ ಸ್ಥಳಕ್ಕೆ ಬಳಸಲಾಗುವುದಿಲ್ಲ? ಆಪ್ಷನ್ ಎ ಬಾಕ್ಸಿಂಗ್, ಆಪ್ಷನ್ ಬಿ ಜಿಮ್ನಾಸ್ಟಿಕ್, ಆಪ್ಷನ್ ಸಿ ಐಸ್ ಹಾಕಿ, ಆಪ್ಷನ್ ಡಿ ಬೇಸ್ಬಾಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಸ್ಬಾಲ್. ಬೇಸ್ಬಾಲ್ಗೆ ನಾವು ರಿಂಗನ್ನು ಬಳಸಲ್ಲ. ಬಾಕ್ಸಿಂಗ್, ಜಿಮ್ನಾಸ್ಟಿಕ್, ಐಸ್ ಹಾಕಿ ಒಳಗಡೆ ರಿಂಗನ್ನು ಅಂದರೆ ಬೌಂಡ್ರಿಯನ್ನು ಇರ್ತವೆ, ಸರೌಂಡಿಂಗ್ ಒಳಗಡೆ ನಾವು ಆಟ ಆಡ್ಬೋದು. ಬೇಸ್ಬಾಲ್ಗೆ ಸರೌಂಡಿಂಗ್ ಇರುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಮೂರನೇ ಪ್ರಶ್ನೆ: ಕೆಳಗಿನವರಲ್ಲಿ ಯಾರು ಭಾರತದ ಮೊದಲ ಟೆಸ್ಟ್ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ? ಆಪ್ಷನ್ ಎ ಪಟೌಡಿಯಾ ನವಾಬ್, ಆಪ್ಷನ್ ಬಿ ನವಾಬ್ ಮನ್ಸೂರ್ ಅಲಿ ಖಾನ್, ಆಪ್ಷನ್ ಸಿ ಸಿ ಕೆ ನಾಯ್ಡು, ಆಪ್ಷನ್ ಡಿ ಲಾಲಾ ಅಮರ್ನಾಥ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಕೆ ನಾಯ್ಡು ಅವರು ಭಾರತದ ಮೊದಲ ಟೆಸ್ಟ್ ನಾಯಕರಾಗಿ ಸೇವೆ ಸಲ್ಲಿಸುತ್ತಾರೆ. ನಾಲ್ಕನೇ ಪ್ರಶ್ನೆ ನೋಡಿ, WISPA ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದೆ ಪ್ರಶ್ನೆ. ಆಪ್ಷನ್ ನೋಡಿ, ಆಪ್ಷನ್ ಎ ಫುಟ್ಬಾಲ್, ಆಪ್ಷನ್ ಬಿ ಚೆಸ್, ಆಪ್ಷನ್ ಸಿ ಕ್ರಿಕೆಟ್, ಆಪ್ಷನ್ ಡಿ ಸ್ಕ್ವಾಷ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಕ್ವಾಷ್ ಆಗಿರುತ್ತೆ. ಡಬ್ಲ್ಯೂ ಅಂದರೆ ವಿಸ್ಪ್ ಆಗುತ್ತೆ. WISPA ಇದು ಸ್ಕ್ವಾಷ್ಗೆ ಸಂಬಂಧಿಸಿದ ಒಂದು ಪದ ಆಗಿರ್ತಕ್ಕಂಥದ್ದು. ಐದನೇ ಪ್ರಶ್ನೆ ನೋಡಿ, ಕೆಳಗಿನವರಲ್ಲಿ ಮೊದಲು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳಿದರೆ ಆಪ್ಷನ್ ಎ ವಿಶ್ವನಾಥನ್ ಆನಂದ್, ಆಪ್ಷನ್ ಬಿ ಗೀತಾ ಸೇಠ್, ಆಪ್ಷನ್ ಸಿ ಕರ್ಣಂ ಮಲ್ಲೇಶ್ವರಿ, ಆಪ್ಷನ್ ಡಿ ನಮೀರ್ ಅಕ್ಬಮ್ ಕುಂಜುರಾಣಿ ಅಂತ ಇರ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವನಾಥನ್ ಆನಂದ್ ಅವರು ಮೊದಲ ಬಾರಿಗೆ ಚೆಸ್ ವಿಭಾಗದಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ. ಹಲವಾರು ಬಾರಿ ಈ ಪ್ರಶ್ನೆಯನ್ನು PSC PSI ಎಕ್ಸಾಮ್ಗೆ ಕೇಳಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಆರನೇ ಪ್ರಶ್ನೆ: ಕೆಳಗಿನವರಲ್ಲಿ ಯಾರು ಒಲಿಂಪಿಕ್ ಥೀಮ್ ಸಂಗೀತಕ್ಕೆ ಕೊಡುಗೆ ನೀಡಿದ್ದಾರೆ? ಆಪ್ಷನ್ ಎ ಮಾರ್ಕ್ ವಾಟರ್ಸ್, ಆಪ್ಷನ್ ಬಿ ಜಾನ್ ವಿಲಿಯಮ್ಸ್, ಆಪ್ಷನ್ ಸಿ ಹೆನ್ರಿ ಮ್ಯಾನ್ಸಿನ್, ಆಪ್ಷನ್ ಡಿ ಮೇಲಿನ ಎಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಇವರೆಲ್ಲರೂ ಸೇರಿ ಅದು ಒಲಿಂಪಿಕ್ ಥೀಮನ್ನು ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಿ, ಅದಿತಿ ಧುಮತ್ಕರ್, ಕಟಾರಿಯಾ ಶಿವಾನಿ, ಅನ್ನಿ ಜೈನ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಆಪ್ಷನ್ ಎ ಈಜು, ಆಪ್ಷನ್ ಬಿ ಕುಸ್ತಿ, ಆಪ್ಷನ್ ಸಿ ಬಾಕ್ಸಿಂಗ್, ಆಪ್ಷನ್ ಡಿ ಹಾಕಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಈಜು ಆಗಿರುತ್ತೆ. ಅದಿತಿ ಧುಮತ್ಕರ್, ಕಟಾರಿಯಾ ಶಿವಾನಿ, ಅನ್ನಿ ಜೈನ್ ಇವರು ಈಜು ಕ್ರೀಡೆಗೆ ಸಂಬಂಧಿಸಿದವರಾಗಿರ್ತಕ್ಕಂಥದ್ದು. ಎಂಟನೇ ಪ್ರಶ್ನೆ ನೋಡಿ, ಕಾಮನ್ವೆಲ್ತ್ ಗೇಮ್ಸ್ ಆಂದೋಲನದ ಮುಖ್ಯ ಅಂಶಗಳು ಯಾವುವು? ಆಪ್ಷನ್ ಎ ಅಂತಾರಾಷ್ಟ್ರೀಯ ಒಕ್ಕೂಟಗಳು, ಆಪ್ಷನ್ ಬಿ ಕಾಮನ್ವೆಲ್ತ್ ಗೇಮ್ಸ್ ಅಸೋಸಿಯೇಷನ್ಗಳು, ಆಪ್ಷನ್ ಸಿ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸಂಘಟನಾ ಸಮಿತಿಗಳು, ಆಪ್ಷನ್ ಡಿ ಮೇಲಿನ ಎಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಆಗಿರುತ್ತೆ. ಒಂಬತ್ತನೇ ಪ್ರಶ್ನೆ ನೋಡಿ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನು ಯಾವ ವರ್ಷದಲ್ಲಿ ರಚಿಸಲಾಯಿತು? ಆಪ್ಷನ್ ಎ 1892, ಆಪ್ಷನ್ ಬಿ 1894, ಆಪ್ಷನ್ ಸಿ 1896, ಆಪ್ಷನ್ ಡಿ 1898. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1894 ಸರಿಯಾಗಿದೆ. ಹತ್ತನೇ ಪ್ರಶ್ನೆ ನೋಡಿ, ಯಾವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರಸ್ತುತ ಒಲಿಂಪಿಕ್ ಧ್ವಜವನ್ನು ಮೊದಲು ಹಾರಿಸಲಾಯಿತು? ಆಪ್ಷನ್ ಎ 1920 ಬೇಸಿಗೆ ಒಲಿಂಪಿಕ್ಸ್ನಲ್ಲಿ, ಆಪ್ಷನ್ ಬಿ 1924 ಬೇಸಿಗೆ ಒಲಿಂಪಿಕ್ಸ್ನಲ್ಲಿ, ಆಪ್ಷನ್ ಸಿ 1920 ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ,
ಆಪ್ಷನ್ ಡಿ 1924 ಬೇಸಿಗೆ ಒಲಿಂಪಿಕ್ಸ್ನಲ್ಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1920 ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಧ್ವಜವನ್ನು ಹಾರಿಸಲಾಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ 11ನೇ ಪ್ರಶ್ನೆ. 2015 ಭಾರತೀಯ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ಆಯೋಜಿಸಿದೆ? ಈ ಪ್ರಶ್ನೆ ಆಪ್ಷನ್ ನೋಡಿ, ಜಾರ್ಖಂಡ್ ಎ ಆಪ್ಷನ್, ಬಿ ಆಪ್ಷನ್ ಕೇರಳ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಉತ್ತರಾಖಂಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಆಗಿರುತ್ತೆ. ನೋಡಿ 2015 ನಾನು ಕೇಳಿದ್ದೀನಿ, 2023 ನೀವು ರೀಸೆಂಟ್ ಆಗಿರ್ತಕ್ಕಂಥದ್ದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. 24ರಲ್ಲಿ ಅಥವಾ 23ರಲ್ಲಿ ನಡೆದಿರ್ತಕ್ಕಂಥ ರಾಷ್ಟ್ರೀಯ ಕ್ರೀಡಾಕೂಟವನ್ನು ನೀವು ಯಾವಾಗ ನಡೀತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ. 12ನೇ ಪ್ರಶ್ನೆ ನೋಡಿ, ಯಾವ ಕ್ರೀಡೆಯ ಸ್ಪರ್ಧೆಯನ್ನು T20 ಬ್ಲಾಸ್ಟ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಹಾಕಿ, ಆಪ್ಷನ್ ಬಿ ಕ್ರಿಕೆಟ್, ಆಪ್ಷನ್ ಸಿ ಫುಟ್ಬಾಲ್, ಆಪ್ಷನ್ ಡಿ ಕಬಡ್ಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ T20 ಬ್ಲಾಸ್ಟ್. ಇದು ಕ್ರಿಕೆಟ್ಗೆ ಸಂಬಂಧಿಸಿದಂಥ ಒಂದು ಪದ ಆಗಿರ್ತಕ್ಕಂಥದ್ದು. 13ನೇ ಪ್ರಶ್ನೆ ನೋಡಿ, ಸಾಮರ್ಥ್ಯದಿಂದ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಅಂದರೆ ಜನಸಂಖ್ಯೆಯ ಅನ್ವಯ ಎಷ್ಟು ಜನ ಅಂದರೆ ಸ್ಟೋರೇಜ್ ಕೆಪಾಸಿಟಿ ಆಫ್ ಗ್ರೌಂಡ್. ಸಾಮರ್ಥ್ಯದಿಂದ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಮೈದಾನ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಆಪ್ಷನ್ ಎ ನರೇಂದ್ರ ಮೋದಿ ಸ್ಟೇಡಿಯಂ, ಆಪ್ಷನ್ ಬಿ ಶಹೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ, ಆಪ್ಷನ್ ಸಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ, ಆಪ್ಷನ್ ಡಿ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಕ್ರಿಕೆಟ್ ಸ್ಟೇಡಿಯಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನರೇಂದ್ರ ಮೋದಿ ಸ್ಟೇಡಿಯಂ ಪ್ರಸ್ತುತವಾಗಿ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿರುತ್ತೆ. ಅದಕ್ಕೆ ಮೊದಲು ಮೋಟೇರಾ ಅಂತ ಹೆಸರಿತ್ತು, ಮೋಟೇರಾ ಸ್ಟೇಡಿಯಂ ಅಂತ ಕರೀತಾ ಇದ್ರು. 14ನೇ ಪ್ರಶ್ನೆ ನೋಡಿ, ಭಾರತದ ಯಾವ ರಾಜ್ಯದಲ್ಲಿ ಶಹೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಇದೆ? ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಛತ್ತೀಸ್ಗಢನಲ್ಲಿ ಶಹೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಇರುತ್ತದೆ. 15ನೇ ಪ್ರಶ್ನೆ ನೋಡಿ, ಭಾರತವು ಎಷ್ಟು ಬಾರಿ ಕ್ರಿಕೆಟ್ ವಿಶ್ವಕಪ್ ಚಾಂಪಿಯನ್ ಪ್ರಶಸ್ತಿಯನ್ನು ಗೆದ್ದಿದೆ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ಸರಿಯಾಗಿದೆ. 16ನೇ ಪ್ರಶ್ನೆ, ಮೊದಲ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ಚಾಂಪಿಯನ್ ಯಾರು? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ನ್ಯೂಜಿಲೆಂಡ್, ಆಪ್ಷನ್ ಡಿ ಭಾರತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲೆಂಡ್ ಸರಿಯಾಗಿದೆ. 17ನೇ ಪ್ರಶ್ನೆ ನೋಡಿ, 2024 ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಸರಣಿಯ ಆಟಗಾರ್ತಿ ಅಂದರೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಆಪ್ಷನ್ ಎ ಹರ್ಮನ್ಪ್ರೀತ್ ಕೌರ್, ಆಪ್ಷನ್ ಬಿ ಟಮ್ಮಿ ಬ್ಯುಯಾಂಟ್, ಆಪ್ಷನ್ ಸಿ ಅಲೆಕ್ಸ್ ಬ್ಲ್ಯಾಕ್ವೆಲ್, ಆಪ್ಷನ್ ಡಿ ಅಮೇಲಿಯಾ ಕೇರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೇಲಿಯಾ ಕೇರ್. ಇವರು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. 18ನೇ ಪ್ರಶ್ನೆ ನೋಡಿ, ICC ಕ್ರಿಕೆಟ್ ವಿಶ್ವಕಪ್ ಟ್ರೋಫಿಯನ್ನು ವಿನ್ಯಾಸಗೊಳಿಸಿದ ಕಂಪನಿ ಯಾವುದು? ಆಪ್ಷನ್ ಎ ಚಾಪೆಲ್ ಮತ್ತು ಕೋ, ಆಪ್ಷನ್ ಬಿ ಗ್ಯಾರಾರ್ಡ್ ಮತ್ತು ಕೋ, ಆಪ್ಷನ್ ಸಿ ಮೆರಿ ಬ್ಲೋನ್ ಮತ್ತು ಕೋ, ಆಪ್ಷನ್ ಡಿ ಅಡಿಲೇಡ್ ಮತ್ತು ಕೋ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ಯಾರಾರ್ಡ್ ಮತ್ತು ಕೋ ಅವರು ICC ವಿಶ್ವಕಪ್ ಟ್ರೋಫಿಯನ್ನು ವಿನ್ಯಾಸಗೊಳಿಸಿರ್ತಕ್ಕಂಥವ್ರು ಅಂದರೆ ಕಂಪ್ನಿಯಾಗಿರ್ತದೆ. 19ನೇ ಪ್ರಶ್ನೆ ನೋಡಿ, ಅಂತಾರಾಷ್ಟ್ರೀಯ ಕಬಡ್ಡಿ ಫೆಡರೇಷನ್ ಅಗ್ರ 10 ಕಬಡ್ಡಿ ತಂಡಗಳಲ್ಲಿ ಯಾವ ದೇಶವು 2ನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಆಪ್ಷನ್ ಎ ಇರಾನ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಪಾಕಿಸ್ತಾನ್, ಆಪ್ಷನ್ ಡಿ ಥೈಲ್ಯಾಂಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇರಾನ್ ಆಗಿರುತ್ತೆ. ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಭಾರತವಾಗಿರ್ತದೆ. ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. 20ನೇ ಪ್ರಶ್ನೆ ನೋಡಿ, ಫಿಫಾ ಫುಟ್ಬಾಲ್ ವಿಶ್ವಕಪ್ಪನ್ನು ಸಾಮಾನ್ಯವಾಗಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 4 ವರ್ಷಕ್ಕೊಮ್ಮೆ ಫಿಫಾ ಫುಟ್ಬಾಲ್ ವಿಶ್ವಕಪ್ಪನ್ನು ನಡೆಸಲಾಗ್ತದೆ. 21ನೇ ಪ್ರಶ್ನೆ ನೋಡಿ, ರೋಲರ್ ಹಾಕಿ ಆಟದ ಪ್ರತಿ ತಂಡದಲ್ಲಿ ಎಷ್ಟು ತಂಡದ ಸದಸ್ಯರಿರ್ತಾರೆ? ರೋಲರ್ ಹಾಕಿಯಲ್ಲಿ ಟೋಟಲ್ ಎಷ್ಟು ಜನ ಆಟ ಆಡ್ತಾರೆ ಅಂತ ಒಂದು ತಂಡದಲ್ಲಿ ಅಂತ ಪ್ರಶ್ನೆ ಕೇಳಿರ್ತಾರೆ. ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 5, ಆಪ್ಷನ್ ಡಿ 7. 5 ಜನ ರೋಲರ್ ಹಾಕಿಯಲ್ಲಿ ಆಡ್ತಾರೆ ಒಂದು ತಂಡದಲ್ಲಿ, ಅಂದರೆ 2 ತಂಡವನ್ನು ಸೇರಿಸಿ 10 ಜನ ಆಗ್ತಾರೆ ಅಂತ ಹೇಳ್ತಕ್ಕಂಥದ್ದು. 22ನೇ ಪ್ರಶ್ನೆ ನೋಡಿ, 2022ರಲ್ಲಿ ಕತಾರ್ದಲ್ಲಿ ನಡೆದ ಫಿಫಾ ಫುಟ್ಬಾಲ್ ವಿಶ್ವಕಪ್ ಯಾವುದು? ಇದು ಆಪ್ಷನ್ ನೋಡಿ, 20ನೇ ಫಿಫಾ ವಿಶ್ವಕಪ್,
21ನೇ ಫಿಫಾ ವಿಶ್ವಕಪ್, ಆಪ್ಷನ್ ಸಿ 22ನೇ ಫಿಫಾ ವಿಶ್ವಕಪ್, ಆಪ್ಷನ್ ಡಿ 23ನೇ ಫಿಫಾ ವಿಶ್ವಕಪ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ 22ನೇ ಫಿಫಾ ವಿಶ್ವಕಪ್ 2022ರಲ್ಲಿ ಕತಾರ್ನಲ್ಲಿ ನಡೀತದೆ. 2018ರಲ್ಲಿ 21ನೇ ಆವೃತ್ತಿ ನಡೆಯುತ್ತೆ. ಇದು 4 ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಹಿಂದಿನ ಪ್ರಶ್ನೆಯಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. 23ನೇ ಪ್ರಶ್ನೆ ನೋಡಿ, ಯಾವ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಫುಟ್ಬಾಲ್ ಅಧಿಕೃತ ಸ್ಪರ್ಧೆ ಆಯಿತು? ಆಪ್ಷನ್ ಎ 1908 ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟಗಳು, ಆಪ್ಷನ್ ಬಿ 1912 ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟಗಳು, ಆಪ್ಷನ್ ಸಿ 1916 ಬೇಸಿಕ್ ಒಲಿಂಪಿಕ್ ಕ್ರೀಡಾಕೂಟಗಳು, ಆಪ್ಷನ್ ಡಿ 1920 ಬೇಸಿಕ್ ಒಲಿಂಪಿಕ್ ಕ್ರೀಡಾಕೂಟಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1908 ಬೇಸಿಕ್ ಒಲಿಂಪಿಕ್ ಕ್ರೀಡಾಕೂಟಗಳು ಸರಿಯಾದ ಉತ್ತರ ಆಗಿರ್ತದೆ. ಅದು 24ನೇ ಪ್ರಶ್ನೆ ನೋಡಿ, ಟೆನ್ನಿಸ್ ಕ್ರೀಡೆಯ ಅತ್ಯುನ್ನತ ಆಡಳಿತ ಮಂಡಳಿ ಯಾವುದು? ಆಪ್ಷನ್ ಎ ಅಂತಾರಾಷ್ಟ್ರೀಯ ಟೆನ್ನಿಸ್ ಸಂಸ್ಥೆ, ಆಪ್ಷನ್ ಬಿ ಇಂಟರ್ನ್ಯಾಷನಲ್ ಟೆನ್ನಿಸ್ ಕೌನ್ಸಿಲ್, ಆಪ್ಷನ್ ಸಿ ಇಂಟರ್ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್, ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಟೆನ್ನಿಸ್ ಸಮಿತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಟರ್ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್. ಇದು ಟೆನ್ನಿಸ್ ವಿಭಾಗಕ್ಕೆ ಅತ್ಯುನ್ನತ ಆಡಳಿತ ಮಂಡಳಿಯಾಗಿರ್ತದೆ ಅಂತ ಹೇಳ್ತಕ್ಕಂಥದ್ದು. 25ನೇ ಪ್ರಶ್ನೆ ನೋಡಿ, ಯಾವ ಕ್ರೀಡೆಯ ಸ್ಪರ್ಧೆಯನ್ನು ರೋಟರ್ಡ್ಯಾಮ್ ಓಪನ್ ಎಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಯನ್ನು ಹಲವಾರು ಬಾರಿ STA ಮತ್ತು FDA ಎಕ್ಸಾಮ್ಗೆ ಕೇಳಿದರೆ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಆಪ್ಷನ್ ಎ ವಾಲಿಬಾಲ್, ಆಪ್ಷನ್ ಬಿ ಟೆನ್ನಿಸ್, ಆಪ್ಷನ್ ಸಿ ಗಾಲ್ಫ್, ಆಪ್ಷನ್ ಡಿ ಪೋಲೋ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಟೆನ್ನಿಸ್. ಇದು ರೋಟರ್ಡ್ಯಾಮ್ ಓಪನ್ ಎಂದು ಕರೀತಕ್ಕಂಥದ್ದು. 26ನೇ ಪ್ರಶ್ನೆ ನೋಡಿ, ಟೆನ್ನಿಸ್ ವೃತ್ತಿಪರರ ಸಂಘದ ಪ್ರಧಾನ ಕಚೇರಿಯು ಯಾವ ದೇಶದಲ್ಲಿದೆ? ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಡಿ ಫ್ರಾನ್ಸ್. ಟೆನ್ನಿಸ್ ವೃತ್ತಿಪರ ಸಂಘದ ಪ್ರಧಾನ ಅಂದರೆ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್ ಅಥವಾ UK ಅಥವಾ ಇಂಗ್ಲೆಂಡ್ನಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ, 27ನೇ ಪ್ರಶ್ನೆ, ಗೋಲ್ಡನ್ ಸ್ಲ್ಯಾಮ್ ಅನ್ನು ಪೂರ್ಣಗೊಳಿಸಿದ ಏಕೈಕ ಟೆನ್ನಿಸ್ ಆಟಗಾರ ಯಾರು ಅಂತ ಪ್ರಶ್ನೆಯಾಗಿರುತ್ತೆ. ಆಪ್ಷನ್ ಎ ರೋಜರ್ ಫೆಡರರ್, ಆಪ್ಷನ್ ಬಿ ಸ್ಟೆಫಿ ಗ್ರಾಫ್, ಆಪ್ಷನ್ ಸಿ ಸೆರೆನಾ ವಿಲಿಯಮ್ಸ್, ಆಪ್ಷನ್ ಡಿ ರಾಫೆಲ್ ನಡಾಲ್ ಅವರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟೆಫಿ ಗ್ರಾಫ್ ಅವರು ಗೋಲ್ಡನ್ ಸ್ಲ್ಯಾಮ್ ಅನ್ನು ಪೂರ್ಣಗೊಳಿಸಿದ ಏಕೈಕ ಟೆನ್ನಿಸ್ ಆಟಗಾರ ಆಗಿರ್ತಕ್ಕಂಥದ್ದು. ರಾಫೆಲ್ ನಡಾಲ್ ಅವರು ಇತ್ತೀಚೆಗೆ ವಿದಾಯ ಘೋಷಿಸಿರುತ್ತಾರೆ. ಅದರ ಬಗ್ಗೆ ಪ್ರಶ್ನೆ ಕೇಳಬಹುದು, ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. 28ನೇ ಪ್ರಶ್ನೆ ನೋಡಿ, ಚೌ ಟಿಯನ್ ಚೆನ್ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಆಪ್ಷನ್ ಎ ಒಬ್ಬ ಚೀನಿ ಬ್ಯಾಡ್ಮಿಂಟನ್ ಆಟಗಾರ, ಆಪ್ಷನ್ ಬಿ ಒಬ್ಬ ಚೀನಿ ಟೆನ್ನಿಸ್ ಆಟಗಾರ, ಆಪ್ಷನ್ ಸಿ ಒಬ್ಬ ಚೀನಿ ಬಾಸ್ಕೆಟ್ಬಾಲ್ ಆಟಗಾರ, ಆಪ್ಷನ್ ಡಿ ಒಬ್ಬ ಚೀನಿ ಪೋಲೋ ಆಟಗಾರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಒಬ್ಬ ಚೀನಿ ಬ್ಯಾಡ್ಮಿಂಟನ್ ಆಟಗಾರ ಸರಿಯಾಗಿರುತ್ತದೆ. 29ನೇ ಪ್ರಶ್ನೆ ನೋಡಿ, ಬಾಸ್ಕೆಟ್ಬಾಲ್ ಆಟವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಫಾಗ್ ಅಲೆನ್, ಆಪ್ಷನ್ ಬಿ ಜೇಮ್ಸ್ ನೈಸ್ಮಿತ್, ಆಪ್ಷನ್ ಸಿ ಅಡಾಲ್ಫ್ ರಫ್, ಆಪ್ಷನ್ ಡಿ ಡೀನ್ ಸ್ಮಿತ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೇಮ್ಸ್ ನೈಸ್ಮಿತ್ ಅವರು ಬಾಸ್ಕೆಟ್ಬಾಲ್ ಆಟವನ್ನು ಕಂಡುಹಿಡಿದಿರ್ತಾರೆ. 30ನೇ ಪ್ರಶ್ನೆ ನೋಡಿ, ಯಾವ ಕ್ರೀಡೆಯನ್ನು ವಿಪ್ ವಾಫ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಟೆನ್ನಿಸ್, ಆಪ್ಷನ್ ಬಿ ಟೇಬಲ್ ಟೆನ್ನಿಸ್, ಆಪ್ಷನ್ ಸಿ ಲೂಡೋ, ಆಪ್ಷನ್ ಡಿ ಕರಾಟೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟೇಬಲ್ ಟೆನ್ನಿಸ್ ಆಟವನ್ನು ವಿಪ್ ವಾಪ್ ಎಂದು ಕರೆಯಲಾಗ್ತದೆ ಅಂತ ಹೇಳ್ತಕ್ಕಂಥದ್ದು. 31ನೇ ಪ್ರಶ್ನೆ ನೋಡಿ, ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಯಾವ ಬ್ಯಾಡ್ಮಿಂಟನ್ ಆಟಗಾರ BWF ವಿಶ್ವ ಚಾಂಪಿಯನ್ಶಿಪ್ಗಳನ್ನು ಹೆಚ್ಚು ಬಾರಿ ಗೆದ್ದಿದ್ದಾರೆ? ಆಪ್ಷನ್ ಎ ಕೈ ಯೂನ್, ಆಪ್ಷನ್ ಬಿ ಫು ಹೈಪೆಂಗ್, ಆಪ್ಷನ್ ಸಿ ಹೆಂಡ್ರಾ ಸೆಟಿಯಾವಾನ್, ಆಪ್ಷನ್ ಡಿ ಲಿನ್ ಡಾನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಿನ್ ಡಾನ್ ಆಗಿರುತ್ತೆ. ಆಪ್ಷನ್ ಡಿ ಸರಿಯಾಗಿದೆ. ಇವರು ಅತಿ ಹೆಚ್ಚು ಬಾರಿ BWF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಗೆದ್ದಿರ್ತಾರೆ ಅಂತ ಹೇಳ್ತಕ್ಕಂಥದ್ದು. 32ನೇ ಪ್ರಶ್ನೆ ನೋಡಿ, 2023ರ ಫಿಬಾ ಬಾಸ್ಕೆಟ್ಬಾಲ್ ವಿಶ್ವಕಪ್ಪನ್ನು ಯಾವ ದೇಶಗಳು ಜಂಟಿಯಾಗಿ ಆಯೋಜಿಸುತ್ತವೆ? ಆಪ್ಷನ್ ಎ ಅರ್ಜೆಂಟೀನಾ, ಚಿಲಿ, ಬ್ರೆಜಿಲ್, ಆಪ್ಷನ್ ಬಿ ಫ್ರಾನ್ಸ್, ಸ್ಪೇನ್, ಪೋರ್ಚುಗಲ್, ಆಪ್ಷನ್ ಸಿ ಇಂಡೋನೇಷಿಯಾ, ಜಪಾನ್, ಫಿಲಿಪೈನ್ಸ್, ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಕೆನಡಾ, ಮೆಕ್ಸಿಕೋ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡೋನೇಷಿಯಾ, ಜಪಾನ್, ಫಿಲಿಪೈನ್ಸ್, ಆಪ್ಷನ್ ಸಿ ಸರಿಯಾಗಿರ್ತದೆ.
33ನೇ ಪ್ರಶ್ನೆ ನೋಡಿ, 2022ರ ಕಾಮನ್ವೆಲ್ತ್ ಗೇಮ್ಸ್ನ ಟೇಬಲ್ ಟೆನ್ನಿಸ್ ವಿಭಾಗದಲ್ಲಿ ಯಾವ ದೇಶ ಅತಿ ಹೆಚ್ಚು ಪದಕವನ್ನು ಗೆದ್ದಿದ್ದಾರೆ? ಆಪ್ಷನ್ ಎ ಕೆನಡಾ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಇಂಡಿಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಗಿರುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಕೂಡ 4 ವರ್ಷಕ್ಕೊಮ್ಮೆ ನಡೀತವೆ, ಇಂಪಾರ್ಟೆಂಟ್ ಆಗಿರುತ್ತೆ. 34ನೇ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದನ್ನು ಹೋಮ್ ಆಫ್ ಗಾಲ್ಫ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕೆನಡಾ, ಆಪ್ಷನ್ ಬಿ ನಾರ್ವೆ, ಆಪ್ಷನ್ ಸಿ ಸ್ಕಾಟ್ಲೆಂಡ್, ಆಪ್ಷನ್ ಡಿ ಬೆಲ್ಜಿಯಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಕಾಟ್ಲೆಂಡನ್ನು ಹೋಮ್ ಆಫ್ ಗಾಲ್ಫ್ ಎಂದು ಕರೀತಾರೆ ಅಂತ ಹೇಳ್ತಕ್ಕಂಥದ್ದು. 35ನೇ ಪ್ರಶ್ನೆ ನೋಡಿ, ಜೂಲಿ ಇಂಗ್ಸ್ಟರ್ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ಒಬ್ಬ ಅಮೇರಿಕನ್ ಟೆನ್ನಿಸ್ ಆಟಗಾರ, ಆಪ್ಷನ್ ಬಿ ಅಮೇರಿಕನ್ ಗಾಲ್ಫ್ ಆಟಗಾರನಾಗಿ, ಆಪ್ಷನ್ ಸಿ ಒಬ್ಬ ಅಮೇರಿಕನ್ ಟೇಬಲ್ ಟೆನ್ನಿಸ್ ಆಟಗಾರ, ಆಪ್ಷನ್ ಡಿ ಅಮೇರಿಕನ್ ಬೇಸ್ಬಾಲ್ ಆಟಗಾರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇವರೊಬ್ಬರು ಹೆಸರಾಂತ ಅಮೇರಿಕನ್ ಟೆನ್ನಿಸ್ ಆಟಗಾರ ಆಗಿರ್ತಾರೆ. ಯಾರವರು? ಜೂಲಿ ಇಂಗ್ಸ್ಟರ್ ಅವರು. ನೆಕ್ಸ್ಟ್ ನೋಡಿ, 36ನೇ ಪ್ರಶ್ನೆ, ಯಾವ ಪ್ರಸಿದ್ಧ ಗಾಲ್ಫ್ ಆಟಗಾರನನ್ನು ದಿ ಕಿಂಗ್ ಎಂದು ಅಡ್ಡ ಹೆಸರು ಮಾಡಲಾಗಿದೆ? ಆಪ್ಷನ್ ಎ ಅಲನ್ ಶೆಪರ್ಡ್, ಆಪ್ಷನ್ ಬಿ ಜಾಕ್ ನಿಕ್ಲಾಸ್, ಆಪ್ಷನ್ ಸಿ ಅರ್ನಾಲ್ಡ್ ಫಾರ್ಮರ್, ಆಪ್ಷನ್ ಡಿ ಟೈಗರ್ ವುಡ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ನಾಲ್ಡ್ ಫಾರ್ಮರ್ ಅವ್ರನ್ನ ಅಂದರೆ ಗಾಲ್ಫ್ ಆಟಗಾರನ ಅವರೊಬ್ಬರ ಹೆಸರಂತ ಗಾಲ್ಫ್ ಆಟಗಾರರು ಅವ್ರನ್ನ ದಿ ಕಿಂಗ್ ಎಂಬ ಅಡ್ಡ ಹೆಸರು ಅಂದರೆ ಬಿರುದು ನೀಡಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ರಶ್ನೆಯನ್ನು ಕೂಡ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. 37ನೇ ಪ್ರಶ್ನೆ ನೋಡಿ, ಯಾವ ಬಾಕ್ಸಿಂಗ್ ಶೈಲಿಯಲ್ಲಿ ಬಾಕ್ಸರ್ ಆಗಾಗ ತನ್ನ ಎದುರಾಳಿಯ ತಪ್ಪುಗಳ ಮೇಲೆ ಅವಲಂಬಿತನಾಗುತ್ತಾನೆ? ಅದು ಸ್ಕೋರ್ ಕಾರ್ಡ್ಗಳಲ್ಲಿರಲಿ ಅಥವಾ ನಾಕೌಟ್ ಆಗಿರಲಿ. ಆಪ್ಷನ್ ಎ ಬಾಕ್ಸರ್ ಅಥವಾ ಔಟ್ ಫೈಟರ್, ಆಪ್ಷನ್ ಬಿ ಬಾಕ್ಸರ್ ಅಥವಾ ಪಂಚರ್, ಆಪ್ಷನ್ ಸಿ ಕೌಂಟರ್ ಪಂಚರ್, ಆಪ್ಷನ್ ಡಿ ಬ್ರಾಲರ್ ಅಥವಾ ಸ್ಲಗ್ಲರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೌಂಟರ್ ಪಂಚರ್. ಕೊಡುವಾಗ ಬಾಕ್ಸಿಂಗ್ ಶೈಲಿಯಲ್ಲಿ ಬಾಕ್ಸರ್ ಆಗಾಗ ತನ್ನ ಎದುರಾಳಿಯ ತಪ್ಪುಗಳ ಮೇಲೆ ಅವಲಂಬಿತನಾಗ್ತಾನೆ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, 38ನೇ ಪ್ರಶ್ನೆ, ರಿಂಗ್ನಲ್ಲಿ ಸಾಮಾನ್ಯವಾಗಿ ಕೈಚಳಕ ಮತ್ತು ಕಾಲ್ನಡಿಗೆಯ ಕೊರತೆ ಇರುವ ಬಾಕ್ಸರ್ ಯಾವ ಬಾಕ್ಸಿಂಗ್ ಶೈಲಿಯಲ್ಲಿದೆ, ಆದರೆ ಸಂಪೂರ್ಣ ಪಂಚಿಂಗ್ ಶಕ್ತಿಯ ಮೂಲಕ ಅದನ್ನು ಸರಿದೂಗಿಸುತ್ತಾರೆ? ಆಪ್ಷನ್ ಎ ಬ್ರಾಲರ್ ಮತ್ತು ಸ್ಲಗ್ಲರ್, ಆಪ್ಷನ್ ಬಿ ಬಾಕ್ಸರ್ ಮತ್ತು ಔಟ್ ಫೈಟರ್, ಆಪ್ಷನ್ ಸಿ ಕೌಂಟರ್ ಪಂಚರ್, ಆಪ್ಷನ್ ಡಿ ಬಾಕ್ಸರ್ ಪಂಚರ್. ಇದಕ್ಕೆ ಬ್ರಾಲರ್ ಮತ್ತು ಸರಿಯಾದ ಉತ್ತರ ಆಪ್ಷನ್ ಎ ಬ್ರಾಲರ್ ಮತ್ತು ಸ್ಲಗ್ಲರ್ ಮೂಲಕ ಅವರು ಕೊರತೆಯನ್ನು ನಿಭಾಯಿಸ್ಕೊಳ್ತಾರೆ ಅಂತ ಹೇಳ್ತಕ್ಕಂಥದ್ದು. 39ನೇ ಪ್ರಶ್ನೆ ನೋಡಿ, ಯಾವ ವೃತ್ತಿಪರ ಬಾಕ್ಸರನ್ನು ಕಿಡ್ ಡೈನಮೈಟ್ ಎಂದು ಅಡ್ಡ ಹೆಸರು ಮಾಡಲಾಗಿದೆ ಅಥವಾ ಅವರು ಬಿರುದಾಗಿರುತ್ತದೆ? ಆಪ್ಷನ್ ಎ ಮೊಹಮ್ಮದ್ ಅಲಿ, ಆಪ್ಷನ್ ಬಿ ಮೈಕ್ ಟೈಸನ್, ಆಪ್ಷನ್ ಸಿ ಜೋ ಫ್ರೇಜಿಯರ್, ಆಪ್ಷನ್ ಡಿ ಜೇಮ್ಸ್ ಟೋನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕ್ ಟೈಸನ್ ಅವರು ಸರಿಯಾಗಿರ್ತಾರೆ. 40ನೇ ಪ್ರಶ್ನೆ ನೋಡಿ, ಯಾವ ಬಾಕ್ಸಿಂಗ್ ರಕ್ಷಣಾ ತಂತ್ರವು ಬಾಕ್ಸರ್ ದೇಹವನ್ನು ಸ್ವಲ್ಪ ಮಟ್ಟಿಗೆ ತಿರುಗಿಸುತ್ತದೆ? ಇದರಿಂದ ಒಳಬರುವ ಹೊಡೆತವು ತಲೆಯ ಪಕ್ಕದಲ್ಲಿ ನಿರುಪದ್ರವವಾಗಿ ಹಾದು ಹೋಗುತ್ತದೆ. ಆಪ್ಷನ್ ಎ ಸ್ಲಿಪ್ಪಿಂಗ್, ಆಪ್ಷನ್ ಬಿ ಬಾಬಿಂಗ್, ಆಪ್ಷನ್ ಸಿ ನಿರ್ಬಂಧಿಸುವುದು, ಆಪ್ಷನ್ ಡಿ ಕ್ಲಿಂಚಿಂಗ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಲಿಪ್ಪಿಂಗ್ ಹೊಡೆತ ಬಾಕ್ಸರ್ನ ದೇಹವನ್ನು ಸ್ವಲ್ಪ ಮಟ್ಟಿಗೆ ತಿರುಗಿಸುತ್ತದೆ ಅಂತ ಹೇಳ್ತಕ್ಕಂಥದ್ದು. 41ನೇ ಪ್ರಶ್ನೆ ನೋಡಿ, ಯಾವ ವೃತ್ತಿಪರ ಬಾಕ್ಸರನ್ನು ಗಾಲ್ವೆಸ್ಟನ್ ಜೈಂಟ್ ಎಂದು ಅಡ್ಡ ಹೆಸರು ಮಾಡಲಾಗಿದೆ? ಆಪ್ಷನ್ ಎ ಮೊಹಮ್ಮದ್ ಅಲಿ, ಆಪ್ಷನ್ ಬಿ ಜಾಕ್ ಜಾನ್ಸನ್, ಆಪ್ಷನ್ ಸಿ ಜಿಮ್ ಕಾರ್ಬೆಟ್, ಆಪ್ಷನ್ ಡಿ ಜಾನ್ ಎಲ್ ಸುಲ್ಲಿವನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಾಕ್ ಜಾನ್ಸನ್ ಅವರು ಸರಿಯಾಗಿ ಆಗಿರ್ತಾರೆ. 42ನೇ ಪ್ರಶ್ನೆ ನೋಡಿ, 1975ರಲ್ಲಿ ನಡೆದ ಥ್ರಿಲ್ಲಾ ಇನ್ ಮನಿಲಾ ಬಾಕ್ಸಿಂಗ್ ಪಂದ್ಯದಲ್ಲಿ ಭಾಗವಹಿಸಿದವರು ಯಾರು? ಆಪ್ಷನ್ ಎ ಜೇಮ್ಸ್ ಜಫ್ರೀಸ್ ವರ್ಸಸ್ ಜಾಕ್ ಜಾನ್ಸನ್, ಆಪ್ಷನ್ ಬಿ ಜಾರ್ಜಸ್ ಕಾಂಪೌಂಟಿಯರ್ ವರ್ಸಸ್ ಜಾಕ್ ಡೆಮ್ಸೆ, ಆಪ್ಷನ್ ಸಿ ಫ್ಲಾಯ್ಡ್ ಮೇವೆದರ್ ಜೂನಿಯರ್ ವರ್ಸಸ್ ಮಣ್ಣಿ ಪ್ಲಾಕ್ವಿಲ್, ಆಪ್ಷನ್ ಡಿ ಮೊಹಮ್ಮದ್ ಅಲಿ ವರ್ಸಸ್ ಜೋ ಫ್ರೇಜಿಯರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊಹಮ್ಮದ್ ಅಲಿ ವರ್ಸಸ್ ಜೋ ಫ್ರೇಜಿಯರ್ ಸರಿಯಾದ ಉತ್ತರ ಆಗಿರ್ತದೆ. 43ನೇ ಪ್ರಶ್ನೆ ನೋಡಿ, 43ನೇ ಪ್ರಶ್ನೆ 1974ರಲ್ಲಿ ನಡೆದ ದಿ ರಮ್ಮಲ್ ಇನ್ ದ ಜಂಗಲ್ ಬಾಕ್ಸಿಂಗ್ ಪಂದ್ಯದ ಭಾಗವಹಿಸುವವರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊಹಮ್ಮದ್ ಅಲಿ ಮತ್ತು ಜಾರ್ಜ್ ಫೋರ್ಮನ್ ಅವರು.
44ನೇ ಪ್ರಶ್ನೆ ನೋಡಿ, ಯಾವ ಕ್ರೀಡೆಯ ಪುರಾತನ ಆವೃತ್ತಿಯು ಸೂಯಿ ಜಿಯಾವೋ ಆಗಿದೆ? ಆಪ್ಷನ್ ಎ ಬಾಕ್ಸಿಂಗ್, ಆಪ್ಷನ್ ಬಿ ರಸ್ಲಿಂಗ್, ಆಪ್ಷನ್ ಸಿ ಫೆನ್ಸಿಂಗ್, ಆಪ್ಷನ್ ಡಿ ಟೆನ್ನಿಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೆಸ್ಲಿಂಗ್ ಅಥವಾ ಕುಸ್ತಿ. ಇದು ಪುರಾತನ ಆವೃತ್ತಿಯ ಕ್ರೀಡೆಯಾಗಿರ್ತಕ್ಕಂಥದ್ದು. ಇದಕ್ಕೆ ಸೂಯಿ ಜಿಯಾವೋ ಆಗಿದೆ ಅಂತ ಹೇಳ್ತಕ್ಕಂಥವ್ರು. 45ನೇ ಪ್ರಶ್ನೆ ನೋಡಿ, ವಾಲಿಬಾಲ್ ಸರ್ವ್ ಪ್ರಕಾರವನ್ನು ಗುರುತಿಸಿ. ಬೀಚ್ ವಾಲಿಬಾಲ್ನಲ್ಲಿ ನಿರ್ದಿಷ್ಟ ರೀತಿಯ ಅಂಡರ್ ಹ್ಯಾಂಡ್ ಸರ್ವನ್ನು ಸಾಂದರ್ಭಿಕವಾಗಿ ಬಳಸಲಾಗುತ್ತದೆ. ಅಲ್ಲಿ ಚೆಂಡನ್ನು ತುಂಬ ಎತ್ತರಕ್ಕೆ ಹೊಡೆದರೆ ಅದು ಬಹುತೇಕ ಸರಳ ರೇಖೆಯಲ್ಲಿ ಬರುತ್ತದೆ. ಆಪ್ಷನ್ ಎ ಅಂಡರ್ ಹ್ಯಾಂಡ್ ಸರ್ವ್, ಆಪ್ಷನ್ ಬಿ ಸ್ಕೈ ಬಾಲ್ ಸರ್ವ್, ಆಪ್ಷನ್ ಸಿ ಟಾಪ್ ಸ್ಪಿನ್ ಸರ್ವ್, ಆಪ್ಷನ್ ಡಿ ಫ್ಲೋಟ್ ಸರ್ವ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಕೈ ಬಾಲ್ ಸರ್ವ್ ಹೊಡೆದಾಗ ಬೀಚ್ನಲ್ಲಿ ಅದು ಸರಳ ರೇಖೆಯಲ್ಲಿ ಬರ್ತದೆ ಅಂತ ಹೇಳ್ತಕ್ಕಂಥದ್ದು. 46ನೇ ಪ್ರಶ್ನೆ ನೋಡಿ, ವಾಲಿಬಾಲ್ನ ಸರ್ವ್ ಪ್ರಕಾರವನ್ನು ಗುರುತಿಸಿ. ಓವರ್ ಹ್ಯಾಂಡ್ ಸರ್ವಲ್ಲಿ ಯಾವುದೇ ಸ್ಪಿನ್ ಇಲ್ಲದೆ ಚೆಂಡನ್ನು ಹೊಡೆಯಲಾಗುತ್ತದೆ. ಆದ್ದರಿಂದ ಅದರ ಮಾರ್ಗವು ಅನಿರೀಕ್ಷಿತವಾಗುತ್ತದೆ. ಬೇಸ್ಬಾಲ್ನಲ್ಲಿನ ಗೆಣ್ಣು ಬಾಲ್ಗೆ ಹೋಲುತ್ತದೆ. ಅದು ಯಾವ ಶಾಟು ಅಂತ ಕೇಳಿದರೆ ಆಪ್ಷನ್ ಎ ಅಂಡರ್ ಹ್ಯಾಂಡ್ ಸರ್ವ್ ಶಾಟ್, ಆಪ್ಷನ್ ಬಿ ಸ್ಕೈ ಬಾಲ್ ಸರ್ವ್, ಆಪ್ಷನ್ ಸಿ ಟಾಪ್ ಸ್ಪಿನ್ ಸರ್ವ್, ಆಪ್ಷನ್ ಡಿ ಫ್ಲೋಟ್ ಸರ್ವ್. ಇದು ಫ್ಲೋಟ್ ಸರ್ವ್ ಆಗುತ್ತೆ. ಹೊಡೆದ್ರೆ ಚಿಕ್ಕ ಗೆಣ್ಣು ಬಾಲ್ ಹತ್ರ ಕಾಣುತ್ತೆ ಅಂತ ಹೇಳ್ತಕ್ಕಂಥದ್ದು. 47ನೇ ಪ್ರಶ್ನೆ ನೋಡಿ, ವೀಕ್ಷಿಸಿ. ವಾಲಿಬಾಲ್ನ ಸರ್ವ್ ಪ್ರಕಾರವನ್ನು ಗುರುತಿಸಿ. ಒಂದು ಓವರ್ ಹ್ಯಾಂಡ್ ಸರ್ವ್ನಲ್ಲಿ ಚೆಂಡನ್ನು ಸಾಕಷ್ಟು ಎತ್ತರಕ್ಕೆ ಎಸೆಯಲಾಗುತ್ತದೆ. ಆಟಗಾರನು ನಿಂತಿರುವ ಫ್ಲೋಟ್ ಸರ್ವ್ನಿಂತೆಯೇ ಅದನ್ನು ಹೊಡೆಯುವ ಮೊದಲು ಜಿಗಿಯಬಹುದು. ಚೆಂಡನ್ನು ಟಾಪ್ ಸ್ಪಿನ್ ಜಂಪ್ಗಿಂತ ಕೆಳಕ್ಕೆ ಎಸೆಯಲಾಗುತ್ತದೆ, ಆದರೆ ಗಾಳಿಯಲ್ಲಿರುವಾಗ ಸಂಪರ್ಕವನ್ನು ಮಾಡಲಾಗುತ್ತದೆ. ಆಪ್ಷನ್ ಎ ಸ್ಕೈ ಬಾಲ್ ಸರ್ವ್, ಆಪ್ಷನ್ ಬಿ ಜಂಪ್ ಫ್ಲೋಟ್ ಸರ್ವ್, ಆಪ್ಷನ್ ಸಿ ಅಂಡರ್ ಹ್ಯಾಂಡ್ ಸರ್ವ್, ಆಪ್ಷನ್ ಡಿ ಬ್ಲ್ಯಾಕ್ ಕೋಟ್ ಸರ್ವ್. ಇದು ಜಂಪ್ ಫ್ಲೋಟ್ ಸರ್ವ್, ಜಂಪ್ ಮಾಡಿ ಹೊಡೆಯುತ್ತಾರೆ ಆದ್ದರಿಂದ ಇದು ಜಂಪ್ ಫ್ಲೋಟ್ ಸರ್ವ್ ಆಗುತ್ತೆ. 48ನೇ ಪ್ರಶ್ನೆ ನೋಡಿ, ಯಾವ ಬೇಸಿಗೆ ಒಲಿಂಪಿಕ್ಸ್ನಿಂದ ಟೇಕ್ವಾಂಡೋ ಒಲಿಂಪಿಕ್ ಆಟಗಳಲ್ಲಿ ಸಂಪೂರ್ಣ ಪದಕದ ಕ್ರೀಡೆಯಾಗಿದೆ? ಆಪ್ಷನ್ ಎ 1996 ಬೇಸಿಗೆ ಒಲಿಂಪಿಕ್ಸ್, ಆಪ್ಷನ್ ಬಿ 2000 ಬೇಸಿಗೆ ಒಲಿಂಪಿಕ್ಸ್, 2004 ಬೇಸಿಗೆ ಒಲಿಂಪಿಕ್ಸ್, ಆಪ್ಷನ್ ಡಿ 2008 ಬೇಸಿಗೆ ಒಲಿಂಪಿಕ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ 2000 ಬೇಸಿಗೆ ಒಲಿಂಪಿಕ್ಸ್. ಟೇಕ್ವಾಂಡೋ ಒಲಿಂಪಿಕ್ಸ್ ಆಟಗಳಲ್ಲಿ ಸಂಪೂರ್ಣ ಪದಕದ ಕ್ರೀಡೆಯಾಗಿದೆ ಅಂತ ಹೇಳ್ತಕ್ಕಂಥದ್ದು. 49ನೇ ಪ್ರಶ್ನೆ ನೋಡಿ, ಸ್ಪೋರ್ಟ್ಸ್ ಅಕಾಡೆಮಿ ಆಫ್ ಇಂಡಿಯಾ ಸ್ಪೋರ್ಟ್ಸ್ ಕಚೇರಿ ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ ಇರುತ್ತೆ. ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಚೆನ್ನೈ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿಯಲ್ಲಿ ಸ್ಪೋರ್ಟ್ಸ್ ಅಕಾಡೆಮಿ ಆಫ್ ಇಂಡಿಯಾ ಇರ್ತದೆ. 50ನೇ ಪ್ರಶ್ನೆ ನೋಡಿ, ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದ ಮೊದಲ ಕ್ರೀಡಾಪಟು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಬಿ ಮೈಕಲ್ ಫೆರಾರೆ, ಆಪ್ಷನ್ ಸಿ ವಿಶ್ವನಾಥನ್ ಆನಂದ್, ಆಪ್ಷನ್ ಡಿ ಪಂಕಜ್ ಅಡ್ವಾಣಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವನಾಥನ್ ಆನಂದ್ ಅವರು ಆಗಿರ್ತಾರೆ. ಇವರು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಮೊದಲಿಗೆ ಪಡೆದಿರ್ತಾರೆ, ಮತ್ತು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೂಡ ಮೊದಲಿಗೆ ಪಡೆದಿರ್ತಾರೆ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಇಲ್ಲಿಗೆ ಟಾಪ್ 50 ಕ್ರೀಡಾ ವಿಭಾಗದ ಪ್ರಶ್ನೆಗಳು ಮುಕ್ತಾಯವಾಗುತ್ತೆ. ನಿಮಗೆ ಯಾವ ರೀತಿಯಾದ ವಿಡಿಯೋಗಳನ್ನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ತಿರಿ ಅಂತ ಹೇಳ್ತಾ, ನೋಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.